ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಕಾರ್ಕಳದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ನಡೀತಾ ಇದೆ. 25ನೇ ತಾರೀಕಿಗೆ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರ ಒಂದು ಕನಸಿನ ಯೋಜನೆ ನನಸಾಗಿದೆ. ಯಾವ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದಾರೆ ಆ ಮಕ್ಕಳಿಗೆ ಅವರನ್ನು ಹುಡುಕಿ ತಂದು ಈ ಶಾಲೆಯಲ್ಲಿ ಸೇರಿಸುವಂಥ ಒಂದು ಕಾರ್ಯಕ್ರಮ 35 ವರ್ಷದಿಂದ ನಡೀತಾ ಇದೆ. ಆ ಶಾಲೆ ಇನ್ನು ಮುಂದಕ್ಕೂ ಇದೇ ರೀತಿ ನಡ್ಕೊಂಡು ಹೋಗಬೇಕೆನ್ನುವ ರೀತಿಯಲ್ಲಿ ಈ ಶಾಲೆಗೆ ಒಂದು ಉತ್ತಮವಾದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಒಂದು ಸಭಾಭವನವನ್ನು ಅವರು ಕಟ್ಟಿಸಿದ್ದಾರೆ. ಸುಮಾರು ಒಂದು 2 ಕೋಟಿ ರೂಪಾಯಿ ವೆಚ್ಚದ CSR ಫಂಡ್. ಇದರ ಮೂಲಕ ಅವರ ಅಭಿಮಾನಿಗಳಿಂದ ಏನು ಇದ್ದಾರೆ ಅವರೆಲ್ಲ ಇದಕ್ಕೆ ಸಹಾಯ ಮಾಡಿದ್ದಾರೆ. ಆ ದಿಸೆಯಲ್ಲಿ ಆ ಕಟ್ಟಡ ಇವತ್ತು ರೂಪುಗೊಂಡಿದೆ. ಅದು 25ನೇ ತಾರೀಕಿಗೆ ಲೋಕಾರ್ಪಣೆಗೊಳ್ಳಲಿದೆ. ಈ ಲೋಕಾರ್ಪಣೆಯನ್ನು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮಾಡಲಿಕ್ಕಿದ್ದಾರೆ. ಅದರ ವಿವರವನ್ನು ತಮಗೆ ನೀಡಲಿಕ್ಕೆ ಅಂತೇಳಿ ನಾವು ಇವತ್ತು ಈ ಪ್ರೆಸ್ ಕಾನ್ಫರೆನ್ಸನ್ನು ಕರೆದಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾರ್ಗದರ್ಶಕರು, ಭಾರತ ದೇಶ ಕಂಡಂಥ ಒಬ್ಬ ಶ್ರೇಷ್ಠ ರಾಜಕೀಯ ಮುತ್ಸದ್ದಿ, ಹಲವಾರು ಯೋಜನೆಗಳನ್ನು ತಂದಂಥ CET ಇರ್ಬೋದು. ಇವತ್ತು ಬ್ಯಾಂಗ್ಳೂರಿನಲ್ಲಿ ದೊಡ್ಡದಾದ ವೈಟ್ ಫೀಲ್ಡಲ್ಲಿ ITPL ಅಂತೇಳಿ, ಇವತ್ತೇನು CET ಮಾಡಿದರೆ ಪ್ರಯೋಜನ ಇಲ್ಲ, ಆ ಮಕ್ಕಳಿಗೆ ನಾಳೆ ಕೆಲಸ ಕೂಡ ಸಿಗಬೇಕಂತೇಳಿ ಹೇಳುವ ದೃಷ್ಟಿಯಿಂದ ITPL ಅಂತೇಳಿ ಮಾಡಿದಂಥ ಒಂದು ಯೋಜನೆಯನ್ನು ಕೂಡ ಮಾಡಿದಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು. ಅದೇ ರೀತಿ ಇವತ್ತು ತಾವೆಲ್ಲ ಕೇಳಿರ್ಬೋದು, CSR ಫಂಡ್ ಅಂತ ಇದೆ. ಏನಂತೇಳಿ ಹೇಳಿದರೆ, ಒಂದು ಕಾರ್ಪೊರೇಟ್ ಕಂಪನಿ ಏನು ಲಾಭ ಗಳಿಸ್ತಾ ಇದೆ ಅದರಿಂದ 3% ಸಮಾಜದ ಒಳ್ಳೆಯ ಕೆಲಸಗಳಿಗಾಗಿ ವಿನಿಯೋಗ ಮಾಡುವಂಥ ಒಂದು ಕಾನೂನನ್ನು ಕೂಡ ತಂದವರು ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು. ಇನ್ನು ಹಲವಾರು ವಿಚಾರಗಳಿವೆ. ಅದನ್ನೆಲ್ಲ ಹೇಳಲಿಕ್ಕೆ ಹೋದರೆ ಒಂದು ದಿವಸ ಬೇಕಾಗ್ಬೋದು, ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ನಿಮಗೆ ಯಾರಿಗೆ? ನಿಮಗೆ ಮತ್ತೆ ಹೇಳ್ತೇನೆ ನಾನು. ಆಮೇಲೆ ಹರ್ಷ ಮೊಯ್ಲಿ ಅವರು ಈ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದಾರೆ. ಅವರು ಕೂಡ ಹಲವಾರು ವರ್ಷಗಳಿಂದ ತನ್ನ ತಂದೆಯ ಮತ್ತು ಅವರ ತಾಯಿಯ ಕನಸನ್ನು ನನಸು ಮಾಡಲಿಕ್ಕೆ ಹೆಗಲು ಕೊಟ್ಟು ದುಡಿತಾ ಇದ್ದಾರೆ. ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಬ್ರಹ್ಮಶ್ರೀ ನಾರಾಯಣ ಗುರು ನಿಗಮದ ಅಧ್ಯಕ್ಷರಾದ ಮಂಜುನಾಥ್ ಪೂಜಾರಿ ಅವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳಾಗಿದ್ದಂಥ ಮುನಿಯಾಲ್ ಉದಯಕುಮಾರ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಮುಖ್ಯವಾಗಿ ಈ ಕಾರ್ಯಕ್ರಮ ಯಾಕೆ ನಡೆದಿದೆ, ಯಾಕೆ ನಡೀತಾ ಇದೆ, ಇದರ ಉದ್ದೇಶ ಏನು ಅಂತೇಳಿ ಹೇಳುವಂಥದ್ದನ್ನು ಇಡೀ ಜಗತ್ತಿಗೆ ತೋರಿಸಲಿಕ್ಕೆ ತಾವೆಲ್ಲ ಬಂದಿದ್ದೀರಿ. ತಮಗೆ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲ ಪತ್ರಿಕಾ ಪ್ರತಿನಿಧಿಗಳಿಗೂ ಕೂಡ ಇವತ್ತು ಕಿಸಾನ್ ಸಭಾ ಟ್ರಸ್ಟ್ನ ಪರವಾಗಿ ಸುಸ್ವಾಗತ. ಈಗಾಗಲೇ ಟ್ರಸ್ಟಿನ ನಮ್ಮ ಈ ಜವಾಬ್ದಾರಿಯನ್ನು ವಹಿಸಿಕೊಂಡಂಥ ನಮ್ಮ ಕಿಸಾನ್ ಸಭಾ ಟ್ರಸ್ಟಿನ ಪ್ರಮುಖ ಟ್ರಸ್ಟಿಗಳಾದಂಥ ಕೃಷ್ಣಮೂರ್ತಿಯವರು ನಿಮಗೆ ಈಗಾಗಲೇ ಪರಿಚಯ ಮಾಡಿಕೊಟ್ಟಿದ್ದಾರೆ. ಈಗ ವೇದಿಕೆಯಲ್ಲಿ ಇದ್ದವರು ಕೂಡ ಪರಿಚಯ ಮಾಡಿಕೊಟ್ಟಿದ್ದೀರಿ. ನಮ್ಮ ಉದಯಕುಮಾರ್ ಶೆಟ್ಟಿಯವರು, ನಮ್ಮ ಮುಖಂಡರು, ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ಸು ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸುಬೋಧರಾವ್ ಅವರು, ಹರ್ಷ ಮೊಯ್ಲಿ ಅವರು ಈ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಮಂಜುನಾಥ್ ಪೂಜಾರಿಯವರು ಈ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ನೇಮಕ ಮಾಡಿದಂಥ ನಾರಾಯಣ ಗುರು ನಿಗಮದ ಅಧ್ಯಕ್ಷರಾಗಿದ್ದಾರೆ. ಅವರು ಟ್ರಸ್ಟಿ ಕೂಡ ಆಗಿದ್ದಾರೆ. ಅವರು ಇಲ್ಲಿದ್ದಾರೆ. ನಮ್ಮ ಪ್ರಮುಖ ಕಾಂಗ್ರೆಸ್ಸಿನ ನಾಯಕರು ಮತ್ತು ಅದು ಮಾಜಿ ಉಪಾಧ್ಯಾಯರು ಆದಂಥ ಸನ್ಮಾನ್ಯ ಶ್ರೀ ಬಿಪಿನ್ ಅವರು ಕೂಡ ಇಲ್ಲಿದ್ದಾರೆ, ಒಳ್ಳೆಯ ವಾಗ್ಮಿಗಳು. ಆಮೇಲೆ ನಮ್ಮ ಹೆಬ್ರಿಯಲ್ಲಿ ಒಂದು ಒಳ್ಳೆಯ ಸಂಸ್ಥೆಯನ್ನು ಪ್ರಾರಂಭ ಮಾಡಿಕೊಂಡು ಆದರ್ಶ ಸ್ವರೂಪದಲ್ಲಿ ನಮ್ಮ SR ಸಂಸ್ಥೆಯ ಮ್ಯಾನೇಜಿಂಗ್ ಟ್ರಸ್ಟಿ ಆದಂಥ ನಾಗರಾಜ್ ಶೆಟ್ಟಿಯವರು ಕೂಡ ಇಲ್ಲಿದ್ದಾರೆ. ಅನಂತರ ನಮ್ಮ ಟ್ರಸ್ಟಿಗಳಲ್ಲೊಬ್ಬರಾದಂಥ ಬಜಗೋಳಿ ಉಮೇಶ್ ತಾವು ಕೂಡ ಇಲ್ಲಿದ್ದಾರೆ.
ನಮ್ಮ ಮಾಜಿ ಮೇಯರ್ ಆದಂಥ ಭಾಸ್ಕರ್ ಅವರು, ಸದಾ ನಮ್ಮ ಈ ಟ್ರಸ್ಟಿನ ಕಾರ್ಯದರ್ಶಿಯವರಾದಂಥ ಸದಾಶಿವ ದೇವಡಿಗರು, ಮತ್ತು ನಮ್ಮ ಮಾಜಿ ಕಾರ್ಪೊರೇಟರ್ ಮಂಗಳೂರು DK ಅಶೋಕ್ ಅವರು, ನಮ್ಮ ಪ್ರಮುಖ ಮುಖಂಡರಾದಂಥ ಸನ್ಮಾನ್ಯ ರವಿಶಂಕರ್ ಅವರು, ಸಂಜೀವ್ ಹೆಡ್ ಮಾಸ್ಟರ್, ಆಡಳಿತಾಧಿಕಾರಿಯಾದಂಥ MC ಆಚಾರ್ಯ ಅವರು ಕೂಡ ಇಲ್ಲಿದ್ದಾರೆ. ಅನೇಕ ಟೀಚರ್ಸ್ ಕೂಡ ಇಲ್ಲಿದ್ದಾರೆ. ಈಗಾಗಲೇ ತಮಗೆ ಪರಿಚಯ ಇದ್ದಿರಬಹುದು. ಇದು ಈ ಒಂದು ಶಾಲೆ ಮಹಾತ್ಮ ಗಾಂಧಿ ವಸತಿ ಪ್ರೌಢಶಾಲೆ ಅಂಥೇಳಿ ಇದನ್ನು ಕಿಸಾನ್ ಸಭಾ ಟ್ರಸ್ಟ್ ನಡೀತಾ ಇದೆ. ಕಿಸಾನ್ ಚಳುವಳಿ ನಿಮ್ಗೆ ಗೊತ್ತಿರ್ಬೋದು, 69ರಿಂದ ಇಡೀ ಜಿಲ್ಲೆಯಲ್ಲಿ, ಅಂದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘಟನೆ ನಾವು ಪ್ರಥಮ ಬಾರಿ ಮಾಡಿ ನಾನು ಪ್ರಥಮ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ಅದು ಮುಖ್ಯವಾಗಿ ಇಲ್ಲಿ ಭೂ ಸುಧಾರಣೆ ಅನುಷ್ಠಾನ ಮಾಡುವ ಮೊದಲು ಆ ಒಂದು ಕ್ರಾಂತಿಕಾರಿಕ ಭೂ ಸುಧಾರಣಾ ಕಾನೂನನ್ನು ತರಬೇಕು ಎಂಬ ಒಂದು ಹೋರಾಟ ಪ್ರಾರಂಭ ಮಾಡಿದ್ದು. ಮತ್ತು ಇದರ ಬಗ್ಗೆ ಒಂದು ದೊಡ್ಡ ದೇವರಾಜ ಅರಸು ಮುಖ್ಯಮಂತ್ರಿ ಆಗುವ ಮೊದಲು ನಮ್ಮ ಬಂಟ್ವಾಳ BC ರೋಡ್ನಲ್ಲಿ ಒಂದು ದೊಡ್ಡ ಕಿಸಾನ್ ಸಮ್ಮೇಳನ ಆಯಿತು. ಅದನ್ನು ನಾನೇ ಮುಖ್ಯವಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಸಂಘಟನೆ ಮಾಡಿದ್ದೆ. ಅಲ್ಲಿ ನಾವು ಯಾವ ರೀತಿಯ ಒಂದು ಗೇಣಿದಾರರಿಗೆ ಸಂಪೂರ್ಣ ಸಂರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ಅವರು ದೇವರಾಜ ಅರಸು ಅವರಿಗೆ ಮನವರಿಕೆ ಆ ದಿವಸ ಒಂದು ಮೆಮೊರಂಡಮ್ ನಾವು ಮಾಡಿಕೊಟ್ಟಿದ್ದೀವಿ. ಆ ದಿವಸ ಮಾಡಿದ ಪ್ರಕಾರ ಈಗ ನಾನು ಕಿಸಾನ್ ಸಭಾ ಚಳುವಳಿಯಲ್ಲಿದ್ದೆ, ಗೇಣಿದಾರರ ಪರವಾಗಿ ಹೋರಾಟ ಮಾಡ್ತಾಯಿದ್ದೆ, ಕೋರ್ಟ್ನಲ್ಲಿ ಒಳಗೆ ಮತ್ತು ಹೊರಗೆ. ನನಗೆ ಆಗ ರಾಜಕೀಯಕ್ಕೆ ಸೇರತಕ್ಕಂಥ ಹಂಬಲ ಕೂಡ ಇರಲಿಲ್ಲ. ದೇವರಾಜ ಅರಸು ಹೇಳಿದರು, ನೀನು ಅಸೆಂಬ್ಲಿಯಾಗೆ ಶಾಸಕನಾಗಿ ಬಂದರೆ ಮಾತ್ರ ನಾ ಈ ಕಾನೂನು ಮಾಡ್ತೇನೆ, ಇಲ್ಲದಿದ್ದರೆ ನಾನು ಮಾಡೋದಿಲ್ಲ ಅಂತೇಳಿ ಒಂದು ರೀತಿ ಒಂದು ಲಘು ಹೆದರಿಕೆ ಕೂಡ ಅವರು ಕೊಟ್ಟರು. ನಾನು ರಾಜಕೀಯಕ್ಕೆ ಸೇರಿದ್ದೇ ಕಿಸಾನ್ ಸಭಾ ಟ್ರಸ್ಟ್ ಮೂಲಕ, ಗೇಣಿದಾರರ ಹೋರಾಟದ ಮೂಲಕ, ಕಾನೂನು ಮಾಡಬೇಕಂತ ಉದ್ದೇಶದಿಂದ. ಅಂದರೆ ಅಲ್ಲಿ ಶಾಸಕನಾಗಬೇಕು, ಮಂತ್ರಿ ಆಗಬೇಕು ಅಂತೇಳಿ ಆ ಹಂಬಲ ಆವಾಗ ಇರಲೇ ಇಲ್ಲ. ಅದೆಲ್ಲ ರಾಜಕೀಯಕ್ಕೆ ಸೇರಿದ ಮೇಲೆ ನಮಗೆ ಅನುಕೂಲವಾದಂಥ ಒಂದು ಕಾನೂನು ಮಾಡಿದ್ದು. ಬಹುಶಃ ಇಡೀ ದೇಶದಲ್ಲೇ ಅನೇಕ ಕಡೆ ಭೂ ಸುಧಾರಣೆ ಆಗಿರ್ಬೋದು, ಕಾನೂನು ಬಂದಿರ್ಬೋದು, ಆದರೆ ಇಷ್ಟು ಒಂದು ಕ್ರಾಂತಿಕಾರಿಯಾದಂಥ ಕಾನೂನು ಕರ್ನಾಟಕದಲ್ಲಿ ಏನು ಭೂ ಮಸೂದೆಯನ್ನು ತಂದೆವು ಅದು ಎಲ್ಲಿಯೂ ಯಾವ ರಾಜ್ಯದಲ್ಲಿ ಕೂಡ ಆಗಿಲ್ಲ. ದೇವರಾಜ ಅರಸರು ಅದಕ್ಕೆ ನಾಯಕತ್ವ ತೆಗೆದುಕೊಂಡರು. ನಾನು ಮುಖ್ಯವಾಗಿ ಆ ಕಾನೂನನ್ನು ರಚನೆ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಕೆಲಸ ಮಾಡಿದೆ. ಮತ್ತು ಯಾವಾಗಲೂ ಕೂಡ ನಾವು ವಕೀಲನಾಗಿ ಅಲ್ಲಿ ಕೋರ್ಟಿಗೆ ಹೋದಾಗ ಏನು ಕೇಳ್ತಾರೆ, ಯಾವ ದಾಖಲೆ ಇದೆ ಗೇಣಿದಾರರಿಗೆ ಅಂತೇಳಿ. ದಾಖಲೆ ಇಲ್ಲ, ದಾಖಲೆ ಇಲ್ಲದಿದ್ದರೆ ನಿಮಗೆ ಹಕ್ಕು ಕೂಡ ಇಲ್ಲ ಅಂಥೇಳಿ ತೀರ್ಪು ಕೊಡ್ತಾಯಿದ್ರು. ಒಂದು ರೀತಿಯಲ್ಲಿ ಆ ಗೇಣಿದಾರರು ಅವರನ್ನು ಯಾವುದೇ ಕಾರಣ ಇಲ್ಲದೆ ಒಕ್ಕಲೆಬ್ಬಿಸ್ತಾಯಿದ್ರು. ಅದಕ್ಕೆ ನಾವು ಏನು ಮಾಡಿದ್ದೆವು, ಕೋರ್ಟಿಗೆ ಹೋದರೆ ಗೇಣಿದಾರನಿಗೆ ನ್ಯಾಯ ಸಿಗುವುದಿಲ್ಲ. ಯಾಕಂದರೆ ಅಲ್ಲಿ ರಿಕಾರ್ಡ್ ಕೇಳ್ತಾರೆ, ಕೇಳಿ ಚೀಟಿ ಕೇಳ್ತಾರೆ, ಎಲ್ಲ ಕೇಳ್ತಾರೆ. ಅದಕ್ಕಾಗಿ ನಾವು ಕಾನೂನಿನ ಕೋರ್ಟಿನ ಒಂದು ಹತೋಟಿಯಿಂದ ಆ ಕಾನೂನನ್ನು ಹೊರಗೆ ತಂದು ಒಂದು ಕಾನೂನು ಯಾವ ರೀತಿಯಲ್ಲಿ ಮಾಡಿದೆವು ಅಂತೇಳಿದರೆ, ಜನಪ್ರತಿನಿಧಿಗಳನ್ನುಳ್ಳಂಥ ಒಂದು ಟ್ರೈಬ್ಯುನಲಲ್ಲಿ ಮಾಡಿ ಅಲ್ಲಿ ಇದನ್ನು ಮತ್ತೆ ಮಹಾಜರು ಮಾಡಿ ಜಾಗದಲ್ಲಿ ಯಾರಿದ್ದಾರೆ ಯಾರಿಲ್ಲ ಅದನ್ನೆಲ್ಲ ಸ್ವತಃ ಮಹಾಜರು ಮಾಡಿ ಆಮೇಲೆ ಅವರಿಗೆ ಹಕ್ಕು ಅವರ ಡಿಕ್ಲರೇಷನನ್ನು ಮನ್ನಣೆ ಮಾಡಬೇಕು ಅಂತೇಳಿ ಆ ರೀತಿಯ ಒಂದು ಅದು ಕೂಡ ಆ ಕಾನೂನು ಇದು ಆ ಇಡೀ ದೇಶದಲ್ಲೇ ಅಂಥ ಒಂದು ಕ್ರಾಂತಿಕಾರಿ ಕಾನೂನು ಪ್ರಥಮ. ಆಮೇಲೆ ಹೈಕೋರ್ಟ್ಗಳು ಸುಪ್ರೀಂ ಕೋರ್ಟಲ್ಲಿ ಹೇಳಿದರು ಇಲ್ಲ ವಕೀಲರು ಕೂಡ ಅಲ್ಲಿ ಹಾಜರಾಗಬಾರ್ದು. ಯಾಕಂದರೆ ವಕೀಲರು ಹೋದ ಕೂಡಲೇ ವಕೀಲರನ್ನು ನೇಮಕ ಮಾಡಬೇಕು, ಅದಕ್ಕೆ ಖರ್ಚು ಮಾಡಲಿಕ್ಕೆ ರೈತರ ಹತ್ರ ಹಣ ಇಲ್ಲ, ನ್ಯಾಯ ಸಿಗುವುದಿಲ್ಲ ಅವರಿಗೆ. ಆದ್ದರಿಂದ ವಕೀಲರನ್ನು ಕೂಡ ಟ್ರಿಬ್ಯುನಲ್ನಲ್ಲಿ ತರಬಾರ್ದು. ಅವರೇ ಸ್ವತಃ ಅವರ ಸಂಬಂಧಪಟ್ಟಂಥ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಸ್ವತಃ ಹೋಗಿ ಅಲ್ಲಿ ಯಾರು ನಿಜವಾದಂಥ ಒಂದು ಭೂ ಸ್ವಾಧೀನ ಇದ್ದಾರೆ ಅದು ಹಕ್ಕು ಕೊಡಲಿಕ್ಕೆ ಆ ಆಧಾರದ ಮೇಲೇ ಮಹಾಜರು ಮಾಡಿ ಆ ಆಧಾರದ ಮೇಲೇ
ಇದು ಅವರಿಗೆ ಹಕ್ಕುಪತ್ರವನ್ನು ಕೊಡಬೇಕು ಅಂತೇಳಿ ನಾವು ಕಾನೂನು ಮಾಡಿದ್ದೆವು. ಇದು ಭಾಳ ಅದಕ್ಕೆ ಹೇಳಿದೆ ಅಲ್ಲ, ಎಲ್ಲ ವಿಚಾರದಲ್ಲಿ ಇದೊಂದು ಕ್ರಾಂತಿಕಾರಿಯಾದಂಥ ಕಾನೂನು. ಇದನ್ನು ಜಾರಿ ಮಾಡುವಾಗಲೂ ಕೂಡ ಭಾಳ ಹೋರಾಟ ಮಾಡಬೇಕಾಯಿತು. ಅನುಷ್ಠಾನ ಮಾಡುವಾಗಲೂ ಕೂಡ ಗೇಣಿದಾರರು ಮತ್ತು ಭೂಮಾಲೀಕರ ಮಧ್ಯೆ ದೊಡ್ಡ ಹೋರಾಟದ ಕಣವಾಗಿ ಕೆಲವು ಸಾರಿ ನಾವು ಆವಾಗ ಉದಾಹರಣೆ ಕೊಡ್ತಾ ಇದ್ದದ್ದು, ವಯಟ್ನಾಂನಲ್ಲಿ ಯಾವ ರೀತಿಯಲ್ಲಿ ಪೊದೆಗಳಲ್ಲಿ ಹೆಣ ಸಿಗ್ತಾಯಿತ್ತು ಅದೇ ರೀತಿಯಲ್ಲಿ ಇಲ್ಲಿ ಕೂಡ. ಆದ್ದರಿಂದ ಅವರು ಅಂಥ ಹೋರಾಟ ಮಾಡತಕ್ಕಂಥ ಕೆಲಸ ಆಗ್ತಾಯಿತ್ತು. ಭಾಳ ಹಿಂಸೆ ಆಗ್ತಾಯಿತ್ತು, ರಕ್ತಪಾತ ಆಗ್ತಾಯಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಈ ಕಾನೂನು ಜಾರಿಗೆ ಬಂತು. ಆಗ ಅದೃಷ್ಟವಶಾತ್ ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಪೊಲೀಸ್ ಅಧಿಕಾರಿಗಳಾಗಲಿ ಭಾಳ ಸಹಾನುಭೂತಿಯಿಂದ ಈ ಕಾನೂನಿನ ಬಗ್ಗೆ ಅನುಷ್ಠಾನ ಮಾಡಲಿಕ್ಕೆ ಸಹಾಯ ಮಾಡಿದೆ. ಇದು ನಾನು ವಿಶೇಷವಾಗಿ ರೆಕಗ್ನೈಸ್ ಮಾಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ನಮಗೆ ಅನ್ನಿಸ್ತು, ಅನೇಕ ಗೇಣಿದಾರರ ಮಕ್ಕಳು ಅಥವಾ ಕೃಷಿ ಕಾರ್ಮಿಕರ ಮಕ್ಕಳು ಅವನು ಏನು ಮಾಡ್ತಾಯಿದ್ರು ಅಂದರೆ, ಅವರು ಶಾಲೆಗೆ ಹೋಗಲಿಕ್ಕೆ ಆಗ್ತಾಯಿರಲಿಲ್ಲ, ಒಂದು ತಾಕತ್ತು ಇರಲಿಲ್ಲ, ಅನೇಕ ಮೂಢನಂಬಿಕೆಗಳಿಂದ ಮನೆಯಲ್ಲೇ ಉಳಿತಾಯಿದ್ರು, ಮತ್ತು ಅವರು ಕಲಿಯತಕ್ಕಂಥ ಆ ಒಂದು ಆಸಕ್ತಿ ಹಂಬಲ ಕೂಡ ಇರಲಿಲ್ಲ. ಇದನ್ನು ನಾನು ಕಂಡೆ. ಯಾಕಂತ ಹೇಳಿದರೆ ಅವರು 7ನೇ ಕ್ಲಾಸ್ ಆದ ಕೂಡಲೇ ಮನೆಗೆ ಹೋಗ್ತಾಯಿದ್ರು, ಮಕ್ಕಳು ಶಾಲೆಗೆ ಬರ್ತಾಯಿಲ್ಲ. ನನಗೆ ಅನ್ನಿಸ್ತು, ಇದು ಅಂಥ ಮಕ್ಕಳಿಗೆ ನಿರ್ಗತಿಕರಾದಂಥ, ಸಂತ್ರಸ್ತರಾದಂಥ, ಕೆಲವು ಸಾರಿ ತಂದೆ ಇಲ್ಲ ಅಥವಾ ತಂದೆ ಕುಡುಕನಾಗಿರ್ತಾನೆ, ನೆಗ್ಲೆಕ್ಟ್ ಮಾಡ್ತಿರ್ತಾನೆ ಫ್ಯಾಮಿಲಿ, ಬರೀ ತಾಯಿ ಮಾತ್ರ ಇರ್ತಾರೆ. ಕೆಲವು ಸಾರಿ ತಾಯಿ ತಂದೆ ಎರಡೂ ಇಲ್ಲದಂಥ ಫ್ಯಾಮಿಲಿಯಲ್ಲಿ ಕೂಡ ಅನಾಥವಾಗಿರತಕ್ಕಂಥ ಆ ಮಕ್ಕಳಿಗೆ, ಸಂತ್ರಸ್ತ ಮಕ್ಕಳಿಗೆ ನಾವು ಬೆಂಬಲವನ್ನು ಕೊಟ್ಟು ಅವರನ್ನು ನಾವು ಶಾಲೆಯಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿದರೆ ಮಾತ್ರ ಸಾಧ್ಯ ಅಂಥೇಳಿ ನನಗನ್ನಿಸ್ತು. ಅದಕ್ಕಾಗಿ ನಾವು ಇಲ್ಲಿ ಒಂದು ರೆಸಿಡೆನ್ಷಿಯಲ್ ಮಹಾತ್ಮ ಗಾಂಧಿ ರೆಸಿಡೆನ್ಷಿಯಲ್ ಸ್ಕೂಲನ್ನು ಅವಶ್ಯಕತೆ ನಮಗೆ ಸಮಾಜದಲ್ಲಿ ಕಂಡು ಬಂತು. ಅದು ಸೆಲೆಕ್ಟ್ ಮಾಡುವಾಗ ನಾವು ಏನು ಮಾಡ್ತಾಯಿದ್ದೀವಿ ಅಂತೇಳಿದರೆ, ಅದು ಅಂಥ ಮಕ್ಕಳಿಗೆ ನಾವು ಪ್ರವೇಶ ಕೊಡ್ತಾಯಿದ್ವಿ. 100ಕ್ಕೆ 100 ಫ್ರೀ ಇಲ್ಲಿ. ಅದು ಟ್ಯೂಷನ್ ಫೀಸ್ ಇಲ್ಲ, ಅವರಿಗೆ ಉಡುಪು, ವಸತಿ, ಎಲ್ಲ ಅನುಕೂಲತೆಯನ್ನು ಇಲ್ಲೇ ಅವರು ಇರಬೇಕು, ವಸತಿ ಇರಬೇಕು ಆದ್ದರಿಂದ ಆದರೆ ಕಷ್ಟ ಅಂತೇಳಿದರೆ, ಆ ಮಕ್ಕಳನ್ನು ಇಲ್ಲಿ ಶಾಲೆಯಲ್ಲಿ ಹಿಡಿದಿಟ್ಕೊಳ್ಳೋದೇ ಕಷ್ಟ. ಅವ್ರು ಓಡ್ತಾರೆ, ಸಡನ್ ರಾತ್ರಿ ಬೆಳಗ್ಗೆ ಆಗುವಾಗ ಕಾಣೋದಿಲ್ಲ. ಅಂಥ ಅನೇಕ ಮಕ್ಕಳು ನಮಗೊಂದು ಕ್ಯಾಜುವಾಲಿಟಿ ಭಾಳ ಆಗ್ತಾಯಿತ್ತು ನಮಗೆ. ಆ ಕಷ್ಟಗಳನ್ನೇ ಎದುರಿಸಿ ನಾವು ಆ ಮಕ್ಕಳನ್ನು ಇಲ್ಲಿ ಉಳಿಸಬೇಕು ಅಂತೇಳಿ ಡೆಡಿಕೇಟೆಡ್ ಟೀಚರ್ಸನ್ನು ನಾವಲ್ಲಿ ಅಪಾಯಿಂಟ್ ಮಾಡಿದೆವು. ಸಮರ್ಪಣಾ ಮನೋಭೂಮಿಕೆಯಿಂದ ಕೆಲಸ ಮಾಡಿದ್ರು ಅವರು. ಅದು ಸುಮಾರು 68ನೇ ಇಸ್ವಿಯಿಂದ ಕಿಸಾನ್ ಮೂವ್ಮೆಂಟ್ ನಾವು ಪ್ರಾರಂಭ ಮಾಡಿದೆವು. ಕಿಸಾನ್ ಸಭಾವನ್ನು ಸ್ಥಾಪನೆ ಮಾಡಿದೆವು. ಅದರ ಮೂಲ ಉದ್ದೇಶ ಅನಕ್ಷರತೆಯನ್ನು ಹೋಗಲಾಡಿಸುವುದು, ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವುದು, ಸಾಮಾಜಿಕ ದೌರ್ಜನ್ಯ ಅನ್ಯಾಯಗಳನ್ನು ತಡೆ ಹಿಡಿಯುವುದು, ಅಸಮಾನತೆಗಳ ವಿರುದ್ಧ ಹೋರಾಟ ಮಾಡತಕ್ಕ ದೀನದಲಿತರಿಗೆ ಸಹಾಯ ಮಾಡತಕ್ಕಂಥದ್ದು. ಆ ಬಳಿಕ ಸಮಾಜದಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಇಂಥ ಶೋಷಿತ ಸಮಾಜದ ಅಭಿವೃದ್ಧಿಗಾಗಿ ಈ ಸಂಸ್ಥೆಯನ್ನು, ಈ ಕಿಸಾನ್ ಸಭಾ ವತಿಯಿಂದ, ಟ್ರಸ್ಟ್ನ ವತಿಯಿಂದ ಈ ಒಂದು ಪ್ರೌಢಶಾಲೆಯನ್ನು 1992ರಲ್ಲಿ ಈ ಟ್ರಸ್ಟಿನ ನೋಂದಣಿ ಆಯಿತು. ಅದಕ್ಕೆ ನಾವು ಮನೆಯಿಂದ ಆ ಮಕ್ಕಳು ಎಲ್ಲಿ ಕೆಲಸ ಮಾಡ್ತಿದ್ದ ಆ ಕೆಲಸದಿಂದ, ಗ್ಯಾರೇಜಿನಿಂದ, ಹೋಟೆಲ್ನಿಂದ ನಾವು ಇಲ್ಲೇ ಅರ್ಜಿ ಕಾಯ್ತಾ ಇರಲಿಲ್ಲ. ಅಲ್ಲಿ ಹೋಗಿ ಆ ಮಕ್ಕಳನ್ನು ಆಯ್ಕೆ ಮಾಡಿ ನಿಜವಾದಂಥ ಅರ್ಹತೆ ಉಳ್ಳದಂಥ ಮಕ್ಕಳಿಗೆ ಈ ಶಾಲೆಯ ಪ್ರಯೋಜನ ದಕ್ಕಬೇಕು ಅಂತೇಳಿ ಆ ಉದ್ದೇಶದಿಂದ ನಾವು ಮಾಡಿದೆವು. ಅದೇ ಪ್ರಕಾರ ನಾನು ಶಿಕ್ಷಣ ಮಂತ್ರಿ ಆದೆ 15/8/92. ಆಗ ನಾವು ಈ ಶಿಕ್ಷಣ ಸಂಸ್ಥೆಯ ಪ್ರಾರಂಭೋತ್ಸವ ಮಾಡಿದೆವು. ಆಮೇಲೆ ಗೋಪಾಲ್ ಭಂಡಾರಿಯವರು, ಅನೇಕ ಅಭಯಚಂದ್ರ ಜೈನ್ ಅವರು, ಕೃಷ್ಣಮೂರ್ತಿಯವರು, ಮತ್ತು ಕುಮಾರಿ ರೆಮಿಡಿಯಾ ಡಿಸೋಸ್ ಅವರೆಲ್ಲ ಫೌಂಡರ್ ಮೆಂಬರ್ಸ್. ಇವರೆಲ್ಲ ಪ್ರಸನ್ನ ಬಲ್ಲಾಳ್ ಅವರು, ನಾರಾಯಣ ದೇವಡಿಗರು, ಇವರೆಲ್ಲ ಫೌಂಡರ್ ಮೆಂಬರ್ಸ್ ಹಾಕಿದರು. ಈಗ ಇದರ ಅಧ್ಯಕ್ಷರು ಹರ್ಷ ಮೊಯ್ಲಿಯವರು. ಆದ್ದರಿಂದ 8ರಿಂದ 10ನೇ ತರಗತಿಯವರೆಗೆ ವಸತಿ ನಿಲಯದಲ್ಲಿ ಇದ್ದವರಿಗೆ ಮಾತ್ರ ಕರ್ನಾಟಕ ರಾಜ್ಯದ ಪಠ್ಯಕ್ರಮವನ್ನು ಅನುಸರಿಸಿ
ಕನ್ನಡ ಮಾಧ್ಯಮದಲ್ಲಿ, ಇಲ್ಲಿ ಇಂಗ್ಲೀಷ್ ಮಾಧ್ಯಮ ನಾವು ಇಂಟ್ರೊಡ್ಯೂಸ್ ಮಾಡಲಿಲ್ಲ, ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಪಠ್ಯೇತರ ಚಟುವಟಿಕೆಗಳಿಗೂ ಆದ್ಯತೆ ಕಲ್ಪಿಸ್ತಾ ಇದ್ದೀವಿ. ಪಠ್ಯಪುಸ್ತಕ, ಸಮವಸ್ತ್ರ, ಕಲಿಕಾ ಸಾಮಗ್ರಿಗಳನ್ನು ಸಂಸ್ಥೆ ಒದಗಿಸ್ತದೆ. ಪ್ರತಿ ವಿದ್ಯಾರ್ಥಿಗೆ 3 ವರ್ಷ ಉಚಿತ ವಸತಿ, ಊಟ, ಉಪಚಾರ, ವೈದ್ಯಕೀಯ ಸೌಲಭ್ಯ ನೀಡುತ್ತದೆ. ವಿದ್ಯಾರ್ಥಿಗಳಿಂದ, ಹೆತ್ತವರಿಂದ ಯಾವುದೇ ಶುಲ್ಕ ದೇಣಿಗೆ ಸಂಗ್ರಹಿಸುವುದಿಲ್ಲ. ಅವಶ್ಯಕ ಫೀಸುಗಳನ್ನು ಸಂಸ್ಥೆಯೇ, ಇವನ್ ಎಕ್ಸಾಮಿನೇಷನ್ ಫೀಸ್ ಅಲ್ವ ಸಂಜಯ್ ಪೂಜಾರಿ? ಹೌದು. ಎಕ್ಸಾಮಿನೇಷನ್ ಫೀಸ್ ಕೂಡ ಅದನ್ನು ನಾವೇ ಈ ಸಂಸ್ಥೆಯಿಂದ ಒದಗಿಸ್ತೇವೆ. ಪ್ರತಿ 3 ವರ್ಷ ಅವರು ಇಲ್ಲೇ ಇರ್ತಾರೆ. ವಿದ್ಯಾರ್ಥಿಗಳಿಂದ, ಹೆತ್ತವರಿಂದ ಯಾವುದೇ ಶುಲ್ಕ ದೇಣಿಗೆ ಇಲ್ಲ. ಅವಶ್ಯಕ ಫೀಸುಗಳನ್ನು ಸಂಸ್ಥೆಯೇ ಭರಿಸ್ತದೆ. ಶಾಲೆ, ವಸತಿಗೃಹ, ಕಂಪ್ಯೂಟರ್, ಗ್ರಂಥಾಲಯ, ಸ್ಪೋರ್ಟ್ಸ್ ಕ್ಲಾಸ್, ಸ್ಮಾರ್ಟ್ ಕ್ಲಾಸ್, ಪೀಠೋಪಕರಣ ಹಾಗೂ ಎಲ್ಲ ಸೌಕರ್ಯಗಳಿಂದ ಇದು ಕೂಡಿರ್ತದೆ. ಆದ್ದರಿಂದ ಈಗ ನಿಮಗೆ ಆಶ್ಚರ್ಯ ಆಗ್ಬೋದು, 92ರಿಂದ ಪ್ರಾರಂಭವಾದಂಥ ಈ ಸಂಸ್ಥೆ ಇಲ್ಲಿ ಸಾಮಾನ್ಯವಾಗಿ 100ಕ್ಕೆ 100 ಪಾಸ್. ಅದರಲ್ಲಿ ನಾವು ಮಿನಿಮಮ್ ಯಾರು ಮಾರ್ಕ್ಸ್ ಅಂದರೆ 35% SLCಗೆ 10th ಕ್ಲಾಸಿಗೆ ಮಾರ್ಕ್ ತೆಗೆದುಕೊಳ್ಳುವವರು ಎಲಿಜಿಬಿಲಿಟಿ, ಅವರಿಗೆ ಫಸ್ಟ್ ಪ್ರಿಫರೆನ್ಸ್. ಹೆಚ್ಚು ಮಾರ್ಕ್ಗಳಿಗೆ ಮಾಡಿ ಬುದ್ಧಿವಂತ ಮಕ್ಕಳನ್ನು ಶಿಕ್ಷಣ ಕೊಡಿಸುವುದು ಭಾಳ ಸುಲಭ. ಆದರೆ ಅದಲ್ಲ, 35% ತೆಗೆದುಕೊಂಡವರಿಗೆ ಕೊಂಡ್ರೆ ಅಂಥವರನ್ನೇ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಅಡ್ಮಿಟ್ ಮಾಡಿ, ನಾವು SLC ಆಗುವಾಗ ನಮ್ಮ ಉದ್ದೇಶ ಅವರು ಫಸ್ಟ್ ಕ್ಲಾಸ್ ಪಾಸ್ ಆಗ, ಆದರೆ 100ಕ್ಕೆ 99 ಆಗ್ತದೆ. ರಿಸಲ್ಟ್ ನಾವು ನೋಡಿದ್ದೇವೆ. ಈ ಮೊನ್ನೆ ತಾನೇ ಬಂದಂಥ ರಿಸಲ್ಟಲ್ಲಿ ಕೂಡ, ಅಂದರೆ 25 ಮೊನ್ನೆ 25ರಲ್ಲಿ 100%, ಲಾಸ್ಟ್ 3 ಇಯರ್ಸ್ ಅಂತೂ 100% ರಿಸಲ್ಟ್ ಇದೆ. ಅದರಲ್ಲಿ ಬಹುತೇಕ ಮಂದಿ ಫಸ್ಟ್ ಕ್ಲಾಸ್ ಪಾಸ್ ಆಗ್ತಾರೆ, ಬಹುತೇಕ ಮಂದಿ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ತಾರೆ, ಯಾರು 3rd ಕ್ಲಾಸ್ನಲ್ಲಿ ಪಾಸ್ ಆಗೋದಿಲ್ಲ. ಇದರಲ್ಲಿ ಕೂಡ ವಿಶೇಷ ಅಂತ ಹೇಳಿದರೆ, ಈಗ ಪ್ರಸಕ್ತ ವರ್ಷ ಉದಾಹರಣೆಗೆ ತಗೊಳ್ಳಿ, 8ನೇ ತರಗತಿಯಲ್ಲಿ 33 ವಿದ್ಯಾರ್ಥಿಗಳಿದ್ದರೆ 9ನೇ ತರಗತಿಯಲ್ಲಿ 43 ವಿದ್ಯಾರ್ಥಿಗಳಿದ್ದಾರೆ. 10ನೇ ತರಗತಿಯಲ್ಲಿ 28 ವಿದ್ಯಾರ್ಥಿಗಳು ವಾಸಗ ಮಾಡ್ತಾಯಿದ್ದು. ಈ ಪೈಕಿ 13 ಪರಿಶಿಷ್ಟ ಜಾತಿಯವರು, 14 ಪರಿಶಿಷ್ಟ ವರ್ಗದವರು, 16 ಮತ್ತು 74 ಇತರೆ ಹಿಂದುಳಿದ ವರ್ಗದವರು ಸೇರಿದಂತೆ ಇಡೀ ಶಾಲೆಯಲ್ಲಿ 9 ರಿಂದ 8, 9, 10 ಈ 3 ಕ್ಲಾಸ್ಗಳಲ್ಲಿ 103 ವಿದ್ಯಾರ್ಥಿಗಳು ಪ್ರಸಕ್ತ ವರ್ಷದಲ್ಲಿ ಶಿಕ್ಷಣ ಪಡೀತಾ ಇದ್ದಾರೆ. ಅದು ನಾವು ಆದಷ್ಟು ಶ್ರೀಮಂತರು, ಅನುಕೂಲ ಇದ್ದವರು, ಅಥವಾ ಅವರ ಊರಿನಲ್ಲಿ ಮನೆ ಹತ್ತಿರ ಹೈಸ್ಕೂಲ್ ಇದ್ದರೆ ನಾವು ಇಲ್ಲಿ ಅಡ್ಮಿಟ್ ಮಾಡೋದಿಲ್ಲ, ನೀವು ಅಲ್ಲೇ ಹೋಗಿ ಅಂತೇಳಿ ಕಳಿಸ್ತಾ ಇದ್ದೀವಿ. ಅದು ಪ್ರತಿ ವರ್ಷ ಅದು ಅರ್ಷನಿಗೆ ಲೇಟೆಸ್ಟು ಅನುಭವ ಇದೆ, ಅದು ಬ್ರೀಫ್ ಮಾಡ್ತೀವಿ ಏನು ತಗೊಂಡು. ಸೊ ಈಗ ನಾವು ಶಾಲೆ ಶುರು ಮಾಡುವಾಗ 2 ಮುಖ್ಯ ಸಂಗತಿಗಳಿದೆ. ಒಂದು ಅಡ್ಮಿಷನ್ಸ್, ಮಕ್ಕಳ ಅಡ್ಮಿಷನ್ ನಮ್ಮ ಶಾಲೆಗೆ. 2ನೇದು ಒಳ್ಳೆ ಟೀಚರ್, ಶಿಕ್ಷಕರು. ಈ 2 ತುಂಬ ಇಂಪಾರ್ಟೆಂಟ್ ನಮಗೆ ನಮ್ಮ ಶಾಲೆ ಓಡಿಸಲಿಕ್ಕೆ. ಸೊ ನಾವು ಅಡ್ಮಿಷನ್ ಟೈಮಲ್ಲಿ ಒಂದು ಸಿಸ್ಟಮ್ ಹಾಕಿದ್ದೇವೆ, ಒಂದು ಪ್ರೋಸೆಸ್ ಹಾಕಿದ್ದೇವೆ. ಅದೇನೆಂದರೆ, ತಂದೆಯವರು ಹೇಳಿದ ಥರ ಅವರ ಆರ್ಥಿಕ ಪರಿಸ್ಥಿತಿ ತುಂಬ ಕಷ್ಟದಲ್ಲಿ ಇದ್ದರೆ ಅವರನ್ನು ನಾವು ಅಡ್ಮಿಷನ್ ಮಾಡ್ತೇವೆ. ಹಾಗೆಯೇ ಅವರ ಆರ್ಥಿಕ ಪರಿಸ್ಥಿತಿ ನೋಡ್ತೇವೆ ನಾವು. ತಂದೆಯವರು ಏನು ಕೆಲಸ ಮಾಡ್ತಿದ್ದಾರೆ, ತಾಯಿ ಏನು ಕೂಲಿ ಕೆಲಸ ಮಾಡ್ತಿದ್ದಾರೆ, ಮತ್ತು ಮನೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಆ ಇನ್ಕಮಿಂದ ಅವರಿಗೆ ಮನೆ ಓಡಿಸ್ಲಿಕ್ಕೆ ಆಗ್ತದಾ ಅಥವಾ ಸ್ಕೂಲ್ ಫೀಸ್ ಕೊಡಲಿಕ್ಕೆ ಆಗ್ತದಾ, ಇದೆಲ್ಲ ನಾವು ನೋಡ್ತೇವೆ ನಾವು. ಹಾಗೆಯೇ ಅವರ ಊರಲ್ಲಿ ಒಂದ್ಸರಿ ಹೈಸ್ಕೂಲ್ ಇದ್ದರೆ ನಾವು ಹೇಳ್ತೇವೆ ಅಲ್ಲೇ ಹೈಸ್ಕೂಲ್ ಹೋಗಿ ಅಂತ. ಅದು ಕೆಲವು ಕೇಸಸಲ್ಲಿ ಅವರ ಮನೆ ಹತ್ರ ಒಂದು ಹೈಸ್ಕೂಲ್ ಇರೋಲ್ಲ, ಅವರು 3-4 ಕಿಲೋಮೀಟರ್ ಬಸ್ಸಲ್ಲಿ ಅಥವಾ ನಡ್ಕೊಂಡು ಹೋಗಬೇಕಾಗ್ತದೆ. ಅಂಥ ಸ್ಟೂಡೆಂಟ್ಸನ್ನು ನಾವು ಸೆಲೆಕ್ಟ್ ಮಾಡ್ತೇವೆ ನಾವು. ಮತ್ತು ಇನ್ನೊಂದೇನು ತಂದೆಯವರು ಹೇಳ್ತಾರ, ಅವರ ಮನೆಯಲ್ಲಿ ಒಂದು ತಾಯಿ ಇರೋಲ್ಲ ಅಥವಾ ಅದು ತಂದೆ ಇರೋಲ್ಲ, ತುಂಬ ಕಷ್ಟವನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಅವರು. ಸೊ ಆ ಥರ ಸ್ಟೂಡೆಂಟ್ಸನ್ನು ನಾವು ಸೆಲೆಕ್ಟ್ ಮಾಡ್ತೇವೆ ನಾವು. ಮತ್ತು ನಾವು ಅವರನ್ನು ಇಲ್ಲಿ ಕರೆಯೋಲ್ಲ ನಾವು. ನಮ್ಮ ಹೆಡ್ ಮಾಸ್ಟರ್ ಆಗ್ಬೋದು, ನಮ್ಮ ಟೀಚರ್ಸ್ ಆಗ್ಬೋದು, ಹಳ್ಳಿ ಹೋಗಿ ಪ್ರಚಾರ ಮಾಡ್ತೇವೆ. ಅದು ನಮ್ಮ ಶಾಲೆಯಲ್ಲಿ ಅಡ್ಮಿಷನ್ಸ್ ಇದೆ, ಈ ದಿನ ನಾವು ಇಂಟರ್ವ್ಯೂ ಮಾಡ್ತೇವೆ ನಾವು ಖುದ್ದಾಗಿ. ತಾಯಿ
ಅಥವಾ ತಂದೆ ಅವರ ಮಕ್ಕಳನ್ನು ನಮ್ಮ ಶಾಲೆಗೆ ತಂದು ಅವರನ್ನು ನಾವು 1-on-1 ಇಂಟರ್ವ್ಯೂ ಮಾಡ್ತೇವೆ. ನಾವು ಪ್ರತಿ ಮೇ ಜೂನಲ್ಲಿ ಶಾಲೆ ಶುರುವಾಗೋ ಮೊದಲು ಒಂದು ಇಂಟರ್ವ್ಯೂ 2 ದಿನ ಇಂಟರ್ವ್ಯೂ ಇಡ್ತೇವೆ ನಾವು. ಅದು ಬರೀ ಕಾರ್ಕಳದಿಂದ ಮಾತ್ರ ಅಲ್ಲ, ಬೇರೆ ಜಿಲ್ಲೆಯಿಂದ ಸಹ ಜನರು ಬರ್ತಾರೆ. ಬೆಳಗಾಂ ಆಗ್ಬೋದು, ರಾಯಚೂರು ಆಗ್ಬೋದು, ಬಾಗಲಕೋಟೆ ಆಗ್ಬೋದು, ಹುಬ್ಳಿ ಆಗ್ಬೋದು, ಈ ಎಲ್ಲ ಜಾಗೆಯಿಂದ ಮಕ್ಕಳು ಬರ್ತಾರೆ. ಸೊ ನಾವು ಅವರ ಆರ್ಥಿಕ ಪರಿಸ್ಥಿತಿ ಮತ್ತು ಅವರಿಗೆ ಓದಲಿಕ್ಕೆ ಮನಸ್ಸಿರಬೇಕು ಅಂಥ ಮಕ್ಕಳನ್ನು ನಾವು ಅಡ್ಮಿಷನ್ ತೊಗೊಳ್ತೇವೆ ನಾವು. ಸೊ ಈ ಥರ ನಾವು ತಂದೆಯವ್ರದ್ದು ಗುರಿ ಇದ್ದ ಏನಂದರೆ ಕಷ್ಟ ಮಕ್ಕಳಿಗೆ ಅಡ್ಮಿಷನ್ ಕೊಡಿಸ್ಬೇಕಂತ. ಅದು ನಾನು ಖುದ್ದಾಗಿ 2006ಇಂದ ಈ ವರ್ಷವರೆಗೆ ನಾನೇ ಇಂಟರ್ವ್ಯೂಯಲ್ಲಿ ಕೂತ್ಕೊಳ್ತಿದ್ದೇನೆ. ನನ್ನ ಜೊತೆ ನಮ್ಮ ಮಾಸ್ಟರ್ ಆಗ್ಬೋದು, ಕೃಷ್ಣಮೂರ್ತಿಯವರಾಗ್ಬೋದು, ಎಲ್ಲರೂ ಕೂತ್ಕೊಳ್ತಾರೆ ಇಂಟರ್ವ್ಯೂಯಲ್ಲಿ. ಈ ಇಂಟರ್ವ್ಯೂ ಮಾಡಿ ನಾವು ಸ್ಟೂಡೆಂಟ್ಸನ್ನು ಸೆಲೆಕ್ಟ್ ಮಾಡ್ತೇವೆ. ಇನ್ಸ್ಟೆನ್ಸಸ್ ಹೌದು, ಇನ್ಸ್ಟೆನ್ಸಸ್ ಅಂದರೆ ಕೆಲವು ಸರಿ ಅದು ಹೇಳಲಿಕ್ಕೆ ನನಗೆ ಕಷ್ಟವೂ ಆಗ್ತದೆ. ಯಾಕೆಂದರೆ ತುಂಬ ಬೇಜಾರು ಸಂಗತಿ ಅದು. ಕೆಲವು ಸರಿ ನಾನು ಪ್ರಶ್ನೆ ಕೊಡ್ತೇನೆ ಮಕ್ಕಳಿಗೆ, ತಂದೆಯವ್ರು ಏನು ಮಾಡ್ತಾರೆ, ತಾಯಿಯವ್ರು ಏನು ಮಾಡ್ತಾರೆ ಅಂತ. ಸೊ ತಂದೆಯವ್ರು ಏನು ಮಾಡ್ತಾರೆ ಅಂತ ಕೇಳುವಾಗ ಆ ಮಗುದು ಕಣ್ಣಲ್ಲಿ ಸಾಗ್ಬೋದು ಮತ್ತು ತಾಯಿದು ಕಣ್ಣಲ್ಲಿ ಸಾಗೋದು ಅಳ್ನೀರು ಟೀಯರ್ಸ್ ಬರ್ತದೆ. ಯಾಕೆಂದರೆ ತಂದೆ ಇಲ್ಲ, ತೀರೋಗಿದ್ದಾರೆ ಅಥವಾ ಊರು ಬಿಟ್ಟು ಹೋಗಿದ್ದಾರೆ ಅಥವಾ ಬಿಟ್ಟಿರ್ತಾರೆ ಮನೆಯಲ್ಲಿ. ಈ ಥರ ತುಂಬ ಕಷ್ಟ ಪರಿಸ್ಥಿತಿಯಿಂದ ಮಕ್ಕಳು ಬಂದಿದ್ದಾರೆ. ಹಾಗೆಯೇ ಒಂದು ಜೋಕ್ ಸಹ ಇದೆ. ನಾನು ಒಂದು ಪ್ರಶ್ನೆ ಮಕ್ಕಳಿಗೆ ಏನು ಕೇಳ್ತೇನೆ ಅಂದರೆ, ದೊಡ್ಡಾದ ಮೇಲೆ ನಿಮಗೆ ಏನಾಗಬೇಕಂತ. ಒಂದು ರೆಗ್ಯುಲರ್ ರಿಪ್ಲೈ ಏನಂದರೆ ಪೊಲೀಸ್ ಮ್ಯಾನ್ ಆಗಬೇಕಂತ ಒಂದು ಹೇಳ್ತಾರೆ ಅವರು. ಅವ್ರು ಹೇಳುವಾಗ ತಾಯಿದು ಮುಖದಲ್ಲಿ ದೊಡ್ಡ ನಗು ಬರುತ್ತೆ. ಈ ಥರ ತುಂಬ ಕೆಲವು ಪರ್ಸ್ನಲ್ ಆಗಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೇನೆ ಮಕ್ಕಳ ಅಡ್ಮಿಷನ್. ಯಾಕೆಂದರೆ ಬೇರೆಯವರ ಕೈಯಲ್ಲಿ ಕೊಟ್ಟರೆ ನಾವು ಅಡ್ಮಿಷನ್ ಇದು ಜವಾಬ್ದಾರಿ, ಅದು ನಮ್ಮ ವ್ಯಾಲ್ಯೂಸ್ ಪ್ರಕಾರ ಅಡ್ಮಿಷನ್ ಆಗ್ತದಾ ಇಲ್ವಾ ಅಂತ ಅದು ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ ನಾವು ಖುದ್ದಾಗಿ ಪ್ರಿನ್ಸಿಪಲ್ ಆಗ್ಬೋದು, ಟೀಚರ್ಸ್ ಆಗ್ಬೋದು, ಕೃಷ್ಣಮೂರ್ತಿಯವರಾಗ್ಬೋದು, ನಾನಾಗ್ಬೋದು, ನಾವು ಖುದ್ದಾಗಿ ಅಡ್ಮಿಷನ್ಸ್ ಮಾಡ್ತೇವೆ. ಯಾಕಂದರೆ ಬರೀ ಕಾರ್ಕಳದವರಲ್ಲ, ಬರೀ ಉಡುಪಿ ಜಿಲ್ಲೆಯವರಲ್ಲ, ಉಡುಪಿಯಿಂದ 40 ಸ್ಟೂಡೆಂಟ್ಸ್ ಇದ್ದಾರೆ, ಹುಬ್ಳಿಯಿಂದ 8 ಸ್ಟೂಡೆಂಟ್ಸ್ ಇದ್ದಾರೆ, ವಿಜಯಪುರದಿಂದ ಅಂದರೆ ಬಿಜಾಪುರದಿಂದ 8 ಸ್ಟೂಡೆಂಟ್ಸ್ ಇದ್ದಾರೆ, ಬೆಳಗಾವಿಯಿಂದ 8 ಸ್ಟೂಡೆಂಟ್ಸ್ ಇದ್ದಾರೆ, ವಿಜಯಪುರ 8, ಬಿಜಾಪುರ, ಗುಲ್ಬರ್ಗ 4 ಸ್ಟೂಡೆಂಟ್ಸ್ ಇದ್ದಾರೆ, ಚಿಕ್ಕಮಗಳೂರಿನಿಂದ 7 ಸ್ಟೂಡೆಂಟ್ಸ್ ಇದ್ದಾರೆ, ರಾಯಚೂರಿನಿಂದ 3 ಸ್ಟೂಡೆಂಟ್ಸ್ ಇದ್ದಾರೆ, ಗದಗ್ನಿಂದ 5 ಸ್ಟೂಡೆಂಟ್ಸ್ ಇದ್ದಾರೆ, ಕೊಪ್ಪಳದಿಂದ 5 ಸ್ಟೂಡೆಂಟ್ಸ್ ಇದ್ದಾರೆ, ಶಿವಮೊಗ್ಗದಿಂದ 2 ಸ್ಟೂಡೆಂಟ್ಸ್ ಇದ್ದಾರೆ, ದಾವಣಗೆರೆಯಿಂದ 1 ಸ್ಟೂಡೆಂಟ್ ಇದ್ದಾರೆ, ಮಂಡ್ಯದಿಂದ 1 ಸ್ಟೂಡೆಂಟ್ ಇದ್ದಾರೆ, ಬಾಗಲಕೋಟೆಯಿಂದ 2 ಸ್ಟೂಡೆಂಟ್, ಬಳ್ಳಾರಿ, ಎಲ್ಲೆಲ್ಲಿಂದ ವಿದ್ಯಾರ್ಥಿಗಳು. ಅಂದರೆ ನೀವು ಇಷ್ಟಕ್ಕೆ ಆಲೋಚನೆ ಮಾಡಬೇಕಾಗ್ತದೆ. ಅಂದರೆ ಅಲ್ಲಿ ಅನುಕೂಲತೆ ಇದೆ, ಆದರೆ ಅಲ್ಲಿ ಆಕರ್ಷಣೆ ಮಾಡತಕ್ಕಂಥ ಶಕ್ತಿ ಇದೆ. ಅಂಥ ವಾತಾವರಣದ ಶಾಲೆಗಳು ಇಲ್ಲ ಅಂಥೇಳಿ ಅವರು ಇಲ್ಲಿ ಬರ್ತಾಯಿದ್ದಾರೆ. ಆದ್ದರಿಂದ ಇದೊಂದು ಎಕ್ಸ್ಪರಿಮೆಂಟಲ್ ಸ್ಕೂಲ್. ಬಹುಶಃ ಇಡೀ ಕರ್ನಾಟಕದಲ್ಲಿ, ದೇಶದಲ್ಲಿ ಇದೆಯೋ ಗೊತ್ತಿಲ್ಲ, ಇಡೀ ಕರ್ನಾಟಕದಲ್ಲೇ ಇಂಥ ಒಂದು ಸ್ಕೂಲ್ ಇಲ್ಲ. 2009ರಿಂದ ಇದು ಸರ್ಕಾರದ ಸ್ಯಾಲ್ರಿ ಮಾತ್ರ, ಸ್ಯಾಲ್ರಿ ಮತ್ತು ಹಾಸ್ಟೆಲ್ಗೆ ಸ್ವಲ್ಪ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೊಡ್ತದೆ. ಅಲ್ಲಿವರೆಗೆ ನಾವೇ ಕಷ್ಟದಿಂದ ಇದನ್ನು ನಡೆಸ್ತಾ ಇದ್ದೀವಿ. ಡೊನೇಷನ್ ಕೆಲವು ಸಾರಿ ಕಟ್ಟಡಕ್ಕೆ ಸಿಗ್ತದೆ, ಆದರೆ ಸ್ಯಾಲ್ರಿಗೆ ಸ್ಕೂಲ್ ನಡೆಸಲಿಕ್ಕೆ ಮೇಂಟೆನೆನ್ಸಿಗೆ ಸಿಗ್ತಾಯಿಲ್ಲ. ನಾವು ಕೆಲವು ಸಾರಿ ಭಾಳ ಕಷ್ಟದಿಂದ ನಮ್ಮ ಊಟದಿಂದ ಉಳಿಸಿ ನಾವು ಇದನ್ನು ಮಾಡ್ತಾಯಿದ್ದೀವಿ. ಈಗ ಒಂದು ಪ್ರಶ್ನೆ ಬಂತು ನಾಳೆದು 25th ಕಾರ್ಯಕ್ರಮ ಬಗ್ಗೆ. ಈಗ ನಾವು ಆ ಹಾಲ್ ಯಾಕೆ ಶುರು ಮಾಡಿದೆ ಅಂತ ಒಂದು ಗುರಿ ಇಟ್ಟು ನಾವು ಶುರು ಮಾಡಿದ್ದು. ಅದು ಈ ಶಾಲೆಗೆ ಡೊನೇಷನಿಂದ ಮಾತ್ರ ಕಂಟಿನ್ಯೂಸ್ ಆಗಿ ಓಡಿಸ್ಲಿಕ್ಕೆ ಕಷ್ಟ ಆಗ್ತದೆ. ಕೆಲಸ ಫ್ರೆಂಡ್ಸ್ ಇದ್ದಾರೆ ನಮಗೆ, ತುಂಬ ಒಳ್ಳೆಯಾಗಿ ಮುಂದೆ ಬಂದು ನಮಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ವಿನಯ್ ಹೆಗ್ಡೆಯವರು ಆಗ್ಬೋದು, JSW ಫೌಂಡೇಶನ್ ಆಗ್ಬೋದು, ಮತ್ತು ನಮ್ಮ MRPL ಆಗ್ಬೋದು, ಮತ್ತು MP ಲಾಜ್ ಬಂದಿದ್ದಾರೆ, ಅವರೆಲ್ಲರೂ ಮುಂದೆ ಬಂದು ಸಪೋರ್ಟ್ ಮಾಡಿದ್ದಾರೆ. ಆದರೆ ನಮ್ಮ ಉದ್ದೇಶ ಈ ಹಾಲಿಂದ ಏನಂದರೆ, ಅದರಿಂದ ಸಂಪಾದನೆ ಏನಾಗ್ತದೆ ಇನ್ಕಮ್ಮು, ಅದು ನಾವು ಶಾಲೆಗೆ ಹಾಕ್ತೇವೆ.
ಆ ಶಾಲೆದು ಮಕ್ಕಳ ಫೀಸ್ ಆಗ್ಬೋದು, ಮಕ್ಕಳ ಯೂನಿಫಾರ್ಮ್ ಆಗ್ಬೋದು, ಅಥವಾ ಪ್ಲೇ ಗ್ರೌಂಡ್ ಆಗ್ಬೋದು, ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಆಗ್ಬೋದು, ಕಂಪ್ಯೂಟರ್ ಫೆಸಿಲಿಟೀಸ್ ಆಗ್ಬೋದು, ಲೈಬ್ರರಿ ಫೆಸಿಲಿಟೀಸ್ ಆಗ್ಬೋದು, ಇದೆಲ್ಲ ನಾವು ಈ ಹೊಸ ಹಾಲಿದು ಇನ್ಕಮಿಂದ ನಾವು ಪ್ರೊವೈಡ್ ಮಾಡ್ತೇವೆ ನಾವು. ಆದ್ದರಿಂದ ಇವತ್ತು ಆ ಉದ್ದೇಶ 100ಕ್ಕೆ 100% ಆ ಇನ್ಕಮ್ ಇಲ್ಲಿಗೆ ಬರ್ತದೆ. ಟೋಟಲಿ ಇಟ್ ವಿಲ್ ಬಿ ಟ್ರಾನ್ಸ್ಪರೆಂಟ್. ಆದ್ದರಿಂದ ಇವತ್ತು ಇದು ಯಾಕಂದರೆ ನಾವು ವರ್ಷ ವಾರ್ಷಿಕೋತ್ಸವ ಮಾಡೋದಿಲ್ಲ ಈ ಸಮಾರಂಭಗಳು, ಯಾಕಂದರೆ ಖರ್ಚಾಗ್ತದೆ ಬಡವರಿಗೆ. ಅದರಿಂದ ಮಕ್ಕಳಿಗೆ ಹೆಚ್ಚು ಅನುಕೂಲ ಮಾಡಿಕೊಡೋದು ಒಳ್ಳೆಯದಲ್ಲ. 35 ವರ್ಷದ ಮೇಲೆ ಇದು ಫಸ್ಟ್ ಟೈಮ್ ನಾವು ವಾರ್ಷಿಕೋತ್ಸವ ಮಾಡ್ತಾಯಿರೋದು ಈ ಶಾಲೆದ್ದು. ಆಮೇಲೆ ಅದಕ್ಕೆ ನಾವು ಏನು ಆಲೋಚನೆ ಮಾಡಿದ್ದೇವೆ ಅಂತೇಳಿದರೆ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಿಜವಾಗಿ ಬಡವರ ಹಸಿವನ್ನು ನೀಗತಕ್ಕಂಥ ಅನೇಕ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಆದ್ದರಿಂದ ಅವರು ಸ್ವತಃ ನೋಡಬೇಕು ಅಂತ ನಾನು ಯಾವಾಗದಿಂದ ಹೇಳ್ತಾ ಇದ್ದೆ, ನೀವು ಬಂದು ನೋಡಿ ಇದೊಂದು ಶಾಲೆ. ನಾವು ಕೂಡ ಸರ್ಕಾರದಲ್ಲಿ ಅನೇಕ ಮುರಾರ್ಜಿ ಯೋಜನೆಯಲ್ಲಿ ಮತ್ತು ಬೇರೆ ಬೇರೆ ಯೋಜನೆಯಲ್ಲಿ ಸ್ಕೂಲ್ಗಳಿವೆ. ಆದರೆ ಇದು ಎಟ್ ಎನದರ್ ವೆರಿ ಸ್ಪೆಷಲ್ ಸ್ಕೂಲ್. ಆದ್ದರಿಂದ ಅದು ಹೇಗೆ ಆಗ್ತದೆ ಅಂತೇಳಿ ಯಾವಾಗಲೂ ಹೇಳ್ತಾ ಇದ್ದವರಿಗೆ. ಅದಕ್ಕೆ ಅವರು ಹೇಳಿದರು, ಒಮ್ಮೆ ನಾನು ಬರ್ತೇನೆ ನಿಮ್ಮ ಶಾಲೆಗೆ ಅಂತೇಳಿ. ಅದಕ್ಕೆ ಒಂದು ಒಕೇಜನ್ ಅಂದರೆ ನಮ್ಮದು ಹಾಲ್ ಆಗಿದೆ. ಅದನ್ನು ಬಹುಶಃ ಅಲ್ಲಿ ನೀವು ಹೋಗುವ ಮೊದಲು ಅದನ್ನು ನೋಡ್ಕೊಂಡು ಹೋಗಬೇಕು ದಯಮಾಡಿ. ನಿಮ್ಮನ್ನು ಆಹ್ವಾನ ಮಾಡ್ತಾ ಇದ್ದೀವಿ. ನಾಳೆನೂ ಕೂಡ ನಾಡ್ದು 25 ತಾರೀಕು ಕೂಡ ಬರಬೇಕು. ಆದ್ದರಿಂದ ಅಂಥ ಹಾಲನ್ನು ನಾವು ಸಿದ್ಧಪಡಿಸಿ ಸುಮಾರು 2 ಕೋಟಿ ರೂಪಾಯಿ ಖರ್ಚು ಮಾಡಿ ಅದು ಸುಸಜ್ಜಿತವಾದಂಥ ಒಂದು ಹಾಲ್ ನಮ್ಮ ಶೈಕ್ಷಣಿಕ ಸಾಂಸ್ಕೃತಿಕ ಚಟುವಟಿಕೆಗೂ ಈ ಸ್ಕೂಲಿಗೆ ಬೇಕು ಅದು ಹಾಲು. ಮತ್ತು ಅಂಥ ಉಳಿದ ಸಮಯದಲ್ಲಿ ಅದನ್ನು ಬಾಡಿಗೆ ಕೊಟ್ಟು ಯಾರಾದ್ರು ಬಂದರೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡಲಿಕ್ಕೆ ನಾವು ಅವಕಾಶ ಕೊಡ್ತೇವೆ ಅಲ್ಲಿ. ಆಮೇಲೆ ಶಾಲೆ ಕೂಡ 35 ವರ್ಷ ಆಯಿತು ಇವತ್ತು. ಆ 35 ವರ್ಷದ ವಾರ್ಷಿಕೋತ್ಸವ ಕೂಡ ಫಸ್ಟ್ ಟೈಮ್ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡತಕ್ಕಂಥದ್ದು ಅದಕ್ಕೆ ನಾವು ಮಾಡ್ತಾಯಿದ್ದೀವಿ. ಆದ್ದರಿಂದ ನೀವು ಕೂಡ ದಯಮಾಡಿ ನಾಳೆ ಬರಬೇಕು. ಇವತ್ತು ಜನರಲ್ಲಿ ಒಂದು ಆಸಕ್ತಿ ಬರಬೇಕು ಯಾಕಂದರೆ ಇದನ್ನು ನಾವು ಸಾರ್ವಜನಿಕವಾಗಿ ಇದೊಂದು ದೊಡ್ಡ ಕಾರ್ಯಕ್ರಮವನ್ನು ಯಾಕೆ ಹಮ್ಮಿಕೊಂಡಿದ್ದೇವೆ ಅಂತೇಳಿದರೆ, ಜನಗಳಿಗೆ ಯಾವ ಕಷ್ಟ ಇದೆ, ಎಷ್ಟೇ ಸರ್ಕಾರದ ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ಮತ್ತು ಶಾಲೆಗೆ ಬಾರದೇ ಇರತಕ್ಕಂಥ ಮಕ್ಕಳಿದ್ದಾರೆ. ಅವರಿಗೆ ಒಂದು ಆಶಾಕಿರಣ ಇದೊಂದು ಶಾಲೆ. ಆದ್ದರಿಂದ ಇದು ಮುಖ್ಯಮಂತ್ರಿಗಳ ಗಮನಕ್ಕೂ ಬರಬೇಕು, ಇಡೀ ಕರ್ನಾಟಕ ರಾಜ್ಯದ ದೇಶದ ಗಮನಕ್ಕೂ ಬರಬೇಕು. ಇಂಥ ಸ್ಕೂಲ್ಗಳ ಅವಶ್ಯಕತೆ ಇದೆ, ಅದಕ್ಕೆ ಬೆಂಬಲ ಕೊಡಬೇಕಾದ್ದು ಅವಶ್ಯಕತೆ ಇದೆ ಅಂಥೇಳಿ ಒಂದು ಅಭಿಪ್ರಾಯ ಅನುಕಂಪ ಹೊರಿಸಲಿ. ಯಾಕಂದರೆ ಇದು ಆ ಮಕ್ಕಳು ಇಲ್ಲಿ ಬಂದ ಮೇಲೆ ಭಾಳ ಅವರು ಭಾಳ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾರೆ ಅಂತೇಳಿ ತಿಳ್ಕೊಳ್ಬೇಡಿ ನೀವು. ಅವ್ರನ್ನ ಹಿಡಿದಿಟ್ಟುಕೊಳ್ಳೋದೇ ಕಷ್ಟ. ಸಡನ್ನಾಗಿ ಒಬ್ಬರಿಬ್ಬರು ಮಕ್ಕಳು ಬೆಳಿಗ್ಗೆ ಆಗುವಾಗ ತಪ್ಪಿಸ್ಕೊಂಡು ಹೋಗ್ತಾರೆ. ಈ ಬೆಳಿಗ್ಗೆ ಆಗುವಾಗ ಇತ್ತೀಚೆಗೆ ಒಬ್ಬ ಹುಡುಗ ತಪ್ಪಿಸ್ಕೊಂಡು ಹೋದ. 4-5 ದಿವಸ ಇಲ್ಲವೇ ಇಲ್ಲ. ನಮಗೆ ಗಾಬರಿಯಾಗಿ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟೆವು. ಮತ್ತು ಅವ ಕೊನೆಗೆ ಬಂದ ಇಲ್ಲಿ. ಆದ್ದರಿಂದ ಇದು ಆ ಮಕ್ಕಳನ್ನು ಇಲ್ಲಿ ಆಕರ್ಷಣೆ ಮಾಡಿಕೊಂಡು ಈ ಶಾಲೆ ಇದು ಇಲ್ಲಿ ನಮಗೆ ಹೆಚ್ಚು ಅನುಕೂಲ ಆಗ್ತದೆ, ಇನ್ನು ಮನೆಯಲ್ಲಿಂದ ಇಲ್ಲಿ ಅನುಕೂಲ ಆಗ್ತದೆ ಅಂತೇಳಿ ಆ ಹೋಮ್ಲಿ ಭಾವನೆ ಆ ಮಕ್ಕಳಲ್ಲಿ ಬರಲಿಕ್ಕೆ ಕೂಡ ನಾವು ಈ ವಾತಾವರಣವನ್ನು ಸೃಜಿಸಿದ್ದೇವೆ. ನಾಡ್ದು ಪ್ರೋಗ್ರಾಮ್ ಅಂತೇಳಿದರೆ ಅವರು ಮಾನ್ಯ ಮುಖ್ಯಮಂತ್ರಿಗಳು ಅವರು ಸ್ಪೆಷಲ್ ಫ್ಲೈಟ್ನಲ್ಲಿ ಬಜ್ಪೆಗೆ ಬರ್ತಾರೆ. ಅದು 11 ಗಂಟೆಗೆ ಕಾರ್ಯಕ್ರಮ ಪ್ರಕಾರ. ಈಗ ಸ್ವಲ್ಪ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗ್ಬೋದು. ಅಲ್ಲಿಂದ ಇಲ್ಲಿ ಹೆಲಿಕಾಪ್ಟರ್ ಬರ್ತಾರೆ. ಇಲ್ಲಿ ನಮ್ಮ ಕ್ರೀಡಾಂಗಣ ಇದೆ, ಅಲ್ಲಿ ಬಂದು ಆಮೇಲೆ ಇಲ್ಲಿಗೆ ಬರುವ ಮೊದಲು ನಮ್ಮೊಂದು ಸುಮಾರು 6 ಕೋಟಿ ರೂಪಾಯಿ ಖರ್ಚು ಮಾಡಿ ಸರ್ಕಾರ ಡಾಕ್ಟರ್ ಅಂಬೇಡ್ಕರ್ ಭವನದ ನಿರ್ಮಾಣ ಆಗಿದೆ ಕಾಬೇಟ್ನಲ್ಲಿ, ಅದರ ಉದ್ಘಾಟನೆ ಮಾಡ್ತಾರೆ. ಅದು ಅಲ್ಲಿ ಸಾರ್ವಜನಿಕ ಸಮಾರಂಭ ಇಲ್ಲ. ಅದಾದಮೇಲೆ ಕಿಸಾನ್ ಸಭಾಂಗಣಕ್ಕೆ ಬರ್ತಾರೆ. ಅಲ್ಲಿ ಕಿಸಾನ್ ಸಭಾಂಗಣ ಮತ್ತು ರಾಜೀವ್ ಗಾಂಧಿ ಅವರ ಹೆಸರಲ್ಲಿ ಒಂದು ಸಭಾಂಗಣ ಒಳಗೆ ಮಾಡಿದ್ದೀವಿ, ಅದರ ಉದ್ಘಾಟನೆ ಮಾಡ್ತಾರೆ. ಅದು ಉದ್ಘಾಟನೆ ಆದಮೇಲೆ ಇಲ್ಲಿ ವಾರ್ಷಿಕೋತ್ಸವಕ್ಕೆ ಸಮಾರಂಭಕ್ಕೆ ಬರ್ತಾರೆ. ಇನ್ವಿಟೇಷನ್ ತಮಗೆ ಈಗಾಗಲೇ ಕೊಟ್ಟಿದ್ದೇವೆ, ಯಾರ್ಯಾರು ಗೆಸ್ಟ್ಗಳು ಬರ್ತಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ತಾರೆ. ಆಮೇಲೆ ನಮ್ಮ ಶಿಕ್ಷಣ ಸಚಿವರಾದಂಥ ಶ್ರೀಮಾನ್ ಮಧು ಬಂಗಾರಪ್ಪ ಬರ್ತಾರೆ. ಈ ಡಾಕ್ಟರ್ ಅಂಬೇಡ್ಕರ್ ಭವನದ ಒಂದು ಸ್ಥಾಪನೆ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಅವರು ಮುಖ್ಯಮಂತ್ರಿ ಬರುವಾಗ
SC ಮಹಾವಿದ್ವಾದೀಪ ಅಂತೇಳಿ ಸಮಾಜ ಕಲ್ಯಾಣ ಸಚಿವರು ಕೂಡ ಆ ಸಮಾರಂಭಕ್ಕೆ ಬರ್ತಾರೆ. ನಮ್ಮ ಶಾಸಕರಾದಂಥ ಸುನಿಲ್ ಕುಮಾರ್ ಅವರು ಕೂಡ ಬರ್ತಾರೆ ಅಂತೇಳಿ ಹೇಳಿದ್ದಾರೆ, ಕನ್ಫರ್ಮೇಷನ್ ಕೊಟ್ಟಿದ್ದಾರೆ, ಅವರು ಬರ್ತಾರೆ. ಅದೇ ಪ್ರಕಾರ ನಮ್ಮ ಶ್ರೀನಿವಾಸ್ ಪೂಜಾರಿ ಅಂತೇಳಿ ಸಂಸತ್ ಸದಸ್ಯರು ಕೂಡ ನಾನು ಓರಲಾಗಿ ಮಾತಾಡಿದ್ದೇನೆ, ಕಾಗದ ಕರೆದಿದ್ದೇನೆ, ಬರ್ತೀರಿ ಅಂತೇಳಿ ಕನ್ಫರ್ಮೇಷನ್ ಕೂಡ ಕೊಟ್ಟಿದ್ದರು. ಆದರೆ ಇವತ್ತು ಇಂಟಿಮೇಷನ್ ಕೊಟ್ಟಿದ್ದಾರೆ, ಅವರು ಬೇರೆ ಕಾರ್ಯಕ್ರಮ ಇರೋದ್ರಿಂದ ಅವ್ರು ಬರಲಿಕ್ಕೆ ಆಗೋದಿಲ್ಲ ಅಂತೇಳಿ. ಇನ್ನು ಬಾಕಿ ಜಯಪ್ರಕಾಶ್ ಹೆಗ್ಡೆ ಅವರು ಬರ್ತಾರೆ, ಮಾಜಿ ಸಚಿವರು. ಐವನ್ ಡಿಸೋಜ ಬರ್ತಾರೆ, ಅಭಯಚಂದ್ರ ಜೈನ್ ಬರ್ತಾರೆ, ಮತ್ತು ನಮ್ಮ ಉದಯ್ ಕುಮಾರ್ ಇದ್ದಾರೆ, MN ರಾಜೇಂದ್ರ ಕುಮಾರ್ ಅಂತೇಳಿ ಅವರು ಕೂಡ ಬರ್ತಾಯಿದ್ದಾರೆ. ಮತ್ತೊಂದು ವಿಶೇಷ ಅಂತೇಳಿದರೆ, ಒಂದು 6 ವರ್ಷದಿಂದ ವಿನಯ್ ಕುಮಾರ್, ಇದು ನಮ್ಮ ವಿನಯ್ ಹೆಗ್ಡೆ ಅವರು, ನಿಟ್ಟೆ ಎಜುಕೇಷನ್ ಸೊಸೈಟಿಯವರು, ಅವರು ಈ ಶಾಲೆಗೆ ಅದೊಂದು ಡಿಫರೆನ್ಸ್ ಆಗ್ತದೆ. ತಿಂಗಳಿಗೆ ನಮಗೆ ಗೌರ್ಮೆಂಟ್ ಏಡಿಂದ ಅನಂತರ ಒಂದು ತಿಂಗಳು ಸಾಧಾರಣ ಒಂದು 2 ಲಕ್ಷ ರೂಪಾಯಿ ಕೊರತೆ ಆಗ್ತದೆ, ಡೆಫಿಸಿಟ್. ಅದನ್ನು ನಾವೇ ನಮ್ಮ ಫ್ಯಾಮಿಲಿ ಇನ್ಕಮ್ನಿಂದ ನಾವು ಕೊಡ್ತಾಯಿದ್ದೀವಿ. ಅದಕ್ಕೆ ಅದನ್ನು ಈಗ ನಾನು ತುಂಬಿಸ್ತೇನೆ ಅಂತೇಳಿ ವಿನಯ್ ಹೆಗ್ಡೆ ಅವರು ಮುಂದೆ ಬಂದರು. ಸುಮಾರು ಒಂದು 4-5 ವರ್ಷದಿಂದ ಅವರು ಆ ಡಿಫರೆನ್ಸನ್ನು, ಅದಕ್ಕೆ ನಾವು ಸಾರ್ವಜನಿಕ ಸಭೆ ಆಗುವಾಗ ಅವರ ವೇದಿಕೆಗೆ ನಿಟ್ಟೆ ವಿನಯ್ ಹೆಗ್ಡೆ ಸ್ಮಾರಕ ಬಯಲು ರಂಗ ಅಂತೇಳಿ ಅದಕ್ಕೆ ಕೊಟ್ಟಿದ್ದೇವೆ ನಾವು. ಅಲ್ಲಿ ಸಭೆ ನಡೀತದೆ. ಈ ಕಾರ್ಯಕ್ರಮ ನಾಡ್ದು ಆಗೋದು. ಇದೊಂದು ವಿಶಿಷ್ಟ ಮತ್ತು ಒಂದು ದಾಖಲೆಯ ಕಾರ್ಯಕ್ರಮ ಆದದ್ರಿಂದ ತಾವೆಲ್ಲ ಅದಕ್ಕೆ ನಿಮ್ಮ ನೈತಿಕ ಬೆಂಬಲ ಕೊಡಬೇಕು, ನೀವು ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಮ್ಮ ಮ್ಯಾನೇಜ್ಮೆಂಟ್ ಟ್ರಸ್ಟ್ನ ಪರವಾಗಿ ನಿಮ್ಮನ್ನು ವಿನಂತಿ ಮಾಡ್ತೀನಿ. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.